ಹೆಲೋ ಗೆಳೆಯರೇ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸ್ವಲ್ಪ ಬ್ರೇಕ್ನಿಂದ ಈಗ ವಾಪಸ್ ಬರ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ವಾರ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಬೇರೆ ಮ್ಯಾಚಸ್ ಮೇಲೆ ವಿಡಿಯೋ ಮಾಡ್ಬೋದಾಗಿತ್ತು, ಆದರೆ ಸರಿ ಅನ್ನಿಸ್ಲಿಲ್ಲ, ಅದಕ್ಕೆ ಮಾಡ್ತಾ ಇರಲಿಲ್ಲ. ಈಗ ವಾಪಸ್ ಮತ್ತೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಮ್ಯಾಚ್ ನಂಬರ್ 62 ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಈಗ ಟೆಕ್ನಿಕಲಿ ನೋಡಿದರೆ ಎರಡು ಟೀಮ್ ಟೂರ್ನಮೆಂಟ್ದಿಂದ ಹೊರಗೆ ಬಿದ್ದಿದೆ. ಆದರೆ ಈಗ ಅವರು ಆಡ್ತಿದ್ದಾರೆ ಅವರ ಪ್ರೈಡೋಸ್ಕರ. ಇಲ್ಲಿ ಯಾರು ಸೋಲ್ತಾರೆ ಅವರು ಲಾಸ್ಟ್ ಪೊಸಿಷನ್ದಲ್ಲಿ ಫಿನಿಶ್ ಮಾಡ್ತಾರೆ ಟೂರ್ನಮೆಂಟ್. ಈಗ ನೋಡೋಕೆ ಹೋದರೆ CSK ಆಲ್ರೆಡಿ ಲಾಸ್ಟ್ನಲ್ಲಿ ಇದೆ, RR ಸೆಕೆಂಡ್ ಲಾಸ್ಟ್ನಲ್ಲಿ ಇದ್ದಾರೆ. ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅವರು ಸೆಕೆಂಡ್ ಲಾಸ್ಟ್ ಉಳಿತಾರೆ, ಮತ್ತು ಯಾರು ಸೋಲ್ತಾರೆ ಅವರು ಟೂರ್ನಮೆಂಟ್ ಲಾಸ್ಟ್ ಫಿನಿಶ್ ಮಾಡ್ತಾರೆ. ಅದಕ್ಕೆ ಎರಡು ಟೀಮ್ ಸೆಕೆಂಡ್ ಲಾಸ್ಟ್ ಪೊಸಿಷನ್ಗೆ ಫಿನಿಶ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಮುಂದೆ ಹೋಗೋಕ್ಕಿಂತ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ಮಾಲ್ ಲೈಕ್ ಮಾಡಿ, ಮತ್ತು ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ಥರದ ವೀಡಿಯೋಸ್ ಇನ್ನು ಮುಂದೆ ಕೂಡ ಬರ್ತಾ ಇರುತ್ತೆ. ಮತ್ತು ನಿಮಗೋಸ್ಕರ ಗಿವ್ ಅವೇ ಇದ್ದೇ ಇರುತ್ತೆ. 500 ರೂಪಾಯಿ ಗಿವ್ ಅವೇ ಇದೆ. ಗಿವ್ ಅವೇ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು? ಜಸ್ಟ್ ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ಅಂತ ಕಾಮೆಂಟ್ ಮಾಡಬೇಕು. ನಾವು ವಿನ್ನರ್ಸ್ಗೆ 500 ರೂಪಾಯಿ ಗಿವ್ ಅವೇ ಕೊಡ್ತೀವಿ. ಮತ್ತು ಒಂದಕ್ಕಿಂತ ಜಾಸ್ತಿ ಏನಾದರೂ ಕಮೆಂಟ್ ಬಂದರೆ, ಸರಿಯಾಗಿ ಆನ್ಸರ್ ಇರೋ ಕಮೆಂಟ್ ಬಂದರೆ, ಯಾರು ಫಸ್ಟ್ ಕಾಮೆಂಟ್ ಮಾಡ್ತಾರೆ ಅವ್ರಿಗೆ ನಾವು ಗಿವ್ ಅವೇ ಕೊಡ್ತೀವಿ. ಅದಕ್ಕೆ ಗಿವ್ ಅವೇ ಗೆಲ್ಲಬೇಕು ಅಂದರೆ ಬೇಗ ಬೇಗ ಕಾಮೆಂಟ್ ಮಾಡಬೇಕಾಗುತ್ತೆ. ಬನ್ನಿ ಈಗ ಮಾತಾಡೋಣ ಈ ಮ್ಯಾಚ್ ಬಗ್ಗೆ. ಫ್ಯಾಂಟಸಿ ಪ್ರಕಾರ ಈ ಮ್ಯಾಚ್ ಜಾಕ್ಪಾಟ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಪಿಚ್ ಕಂಡೀಷನ್ ಮತ್ತು ರೆಕಾರ್ಡ್ ಗಮನದಲ್ಲಿ ಇಟ್ಕೊಂಡು ಒಂದು ಸಖತ್ತಾಗಿರೋ ಫ್ಯಾಂಟಸಿ ಟೀಮ್ ಮಾಡೋಣ. ಆದರೆ ನಿಮಗೆ ಯಾವುದೇ ಕ್ವೆಶನ್ ಮತ್ತು ಯಾವುದೇ ಡೌಟ್ ಇದ್ದರೆ ನೀವು ಕಾಮೆಂಟ್ದಲ್ಲಿ ನಮಗೆ ಕೇಳ್ಬೋದು, ನಾವು ರಿಪ್ಲೈ ಮಾಡ್ತಾ ಇರ್ತೀವಿ. ಮತ್ತು ಟಾಸ್ ಆದಮೇಲೆ ಕಂಪಲ್ಸರಿ 2-3 ಚೇಂಜಸ್ ಆಗೇ ಆಗುತ್ತೆ. ಅದಕ್ಕೆ ಟೆಲಿಗ್ರಾಮ್ ಜಾಯಿನ್ ಮಾಡಬೇಕಾಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಾಮೆಂಟ್ದಲ್ಲಿ ಪಿನ್ ಮಾಡಿದ್ದೀನಿ. ಅಲ್ಲಿಂದ ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಸೊ ಈಗ ವಿಕೆಟ್ ಕೀಪರ್ ಸೆಕ್ಷನ್ನಿಂದ ಶುರು ಮಾಡೋಣ. ಡೆವಾನ್ ಕಾನ್ವೆ, MS ಧೋನಿ, ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ದಲ್ಲಿ ಕಮ್ಬ್ಯಾಕ್ ಮಾಡಿದ್ದಾರೆ. MS ಧೋನಿ ಈ ಸೀಸನ್ದಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಮಾಡಿಲ್ಲ. ಈ ಮ್ಯಾಚ್ದಲ್ಲಿ ಪರ್ಫಾರ್ಮೆನ್ಸ್ ಕೊಡ್ಬೋದಾ ಏನು ಅನಿಸುತ್ತೆ ನಿಮಗೆ? ಆದರೆ ಡೆವಾನ್ ಕಾನ್ವೆ ಇವ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಯಾಕಂದರೆ ಲಾಸ್ಟ್ ಮ್ಯಾಚ್ದಲ್ಲಿ 0 ಮೇಲೆ ಔಟ್ ಆಗಿದ್ರು. ಆದರೆ ಪಬ್ಲಿಕ್ ಮೆಮರಿ ಹೇಗಿರುತ್ತೆ ಗೊತ್ತಾ? ಲಾಸ್ಟ್ ಮ್ಯಾಚ್ದಲ್ಲಿ ಅವರು ಆಡಲಿಲ್ಲ, ಅದಕ್ಕೆ ಈ ಮ್ಯಾಚ್ದಲ್ಲಿ ಡ್ರಾಪ್ ಮಾಡಿ ಹೋಗ್ತಾರೆ. ಇವರು ಏನಾದರೂ ಆಡಿದರೆ ಮತ್ತು ಇವರು ಏನಾದರೂ ಆಡಿದಾಗ ನಿಮ್ಮ ಟೀಮ್ದಲ್ಲಿ ಇವರು ಏನಾದರೂ ಇದ್ದರೆ ಆವಾಗ ನೀವು ಫ್ಯಾಂಟಸಿ 1 ವೇ ಗೆಲ್ತೀರಾ. ಲಾಜಿಕಲಿ ಕೂಡ ನೋಡಿದರೆ ಫಾಸ್ಟ್ ವಿಕೆಟ್ ಇರುತ್ತೆ ಅರುಣ್ ಜೇಟ್ಲಿ ಸ್ಟೇಡಿಯಂದಲ್ಲಿ. ಇವರು ನ್ಯೂಜಿಲೆಂಡ್ನಿಂದ ಬರ್ತಾರೆ. ಬೌನ್ಸಿ ಮತ್ತು ಫಾಸ್ಟ್ ಟ್ರ್ಯಾಕ್ ಇದೆ ಇಲ್ಲಿ, ಅದಕ್ಕೆ ಈ ಪಿಚ್ ಖಂಡಿತ ಎಂಜಾಯ್ ಮಾಡ್ತಾರೆ. ಗ್ರೌಂಡ್ ಕೂಡ ಚಿಕ್ಕದಾಗಿದೆ. ಸೈಡ್ ಬೌಂಡ್ರೀಸ್ 66 ಮೀಟರ್ಸ್ ಇದೆ ಮತ್ತು ಸ್ಟ್ರೇಟ್ ಇದೆ 71 ಮೀಟರ್ಸ್. ಅದಕ್ಕೆ ಇವ್ರಿಗೆ ನಾನು ಖಂಡಿತ ಬ್ಯಾಕ್ ಮಾಡ್ತೀನಿ. ಇವ್ರ ಜೊತೆ ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ದಲ್ಲಿ ಕಮ್ಬ್ಯಾಕ್ ಮಾಡಿದರು, ಇಂಜುರಿಯಿಂದ ಕಮ್ಬ್ಯಾಕ್ ಮಾಡಿದರು. 20 ರನ್ಸ್ ಹೊಡೆದಿದ್ರು, ಆದರೆ ಅದು ರಸ್ಟಿ ರನ್ಸ್ ಅನ್ನಿಸ್ತು ನನಗೆ. ಸ್ವಲ್ಪ ಬ್ರೇಕ್ನಿಂದ ಬಂದರೆ ಹಾಗೆ ಆಗುತ್ತೆ, ಎಲ್ಲ ಪ್ಲೇಯರ್ಸ್ ಜೊತೆನೇ ಹಾಗೆ ಆಗುತ್ತೆ. ಸಂಜುಗೆ ಆ್ಯಸ್ ಎ ಬ್ಯಾಟರ್ ಅಷ್ಟೇ ನಾವು ಬ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ, ಅವ್ರಿಗೆ ಆ್ಯಸ್ ಎ ವಿಕೆಟ್ ಕೀಪರ್ ಕೂಡ ನಾವು ಬ್ಯಾಕ್ ಮಾಡಬೇಕಾಗುತ್ತೆ. ಆದರೆ ಇನ್ನು ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಥವಾ ಧ್ರುವ್ ಜುರೇಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಕ್ಯಾಚ್ಗೆ ಕೂಡ 8 ಪಾಯಿಂಟ್ಸ್ ಕೊಡ್ತಾರೆ ಫ್ಯಾಂಟಸಿದಲ್ಲಿ. ಆದರೆ ಸದ್ಯಕ್ಕೆ ಆ್ಯಸ್ ಎ ವಿಕೆಟ್ ಕೀಪರ್ ನಾವು ತೊಗೊಳ್ಳೋಣ. ಟಾಸ್ ಆದಮೇಲೆ ಗೊತ್ತಾಗುತ್ತೆ ಇವರೇ ವಿಕೆಟ್ ಕೀಪಿಂಗ್ ಮಾಡ್ತಾರಾ ಅಥವಾ ಧ್ರುವ್ ಜುರೇಲ್ ಮಾಡ್ತಾರೆ ಅಂತ. ದಿಲ್ಲಿ ಪಿಚ್ ಇದೆ, ಇಲ್ಲಿ ಬ್ಯಾಟರ್ಸ್ ಖಂಡಿತ ಎಂಜಾಯ್ ಮಾಡ್ತಾರೆ. ಅದಕ್ಕೆ ವಿಕೆಟ್ ಕೀಪರ್ಸ್ ಬ್ಯಾಟರ್ಸ್ ಜಾಸ್ತಿ ಇಡೋಣ ನಮ್ಮ ಟೀಮ್ದಲ್ಲಿ. ಬಾಲರ್ಸ್ಗೆ ಇಲ್ಲಿ ಸ್ಮಶಾನ್ ಭೂಮಿನೇ ಅನ್ಬೋದು ನಾವು. ಹೈ ಸ್ಕೋರಿಂಗ್ ಮ್ಯಾಚಸ್ ಇಲ್ಲಿ ನಾವು ನೋಡ್ಬೋದು. ಈಗ ಡೆವಾನ್ ಕಾನ್ವೆ, ಸಂಜು ಸ್ಯಾಮ್ಸನ್ ಇವ್ರ ಜೊತೆ ಉರ್ವಿಲ್ ಪಟೇಲ್ ಇವ್ರಿಗೂ ಕೂಡ ಬ್ಯಾಕ್ ಮಾಡ್ತೀನಿ. ಯಾಕಂದರೆ ಲಾಸ್ಟ್ ಮ್ಯಾಚ್ದಲ್ಲಿ 11 ಬಾಲ್ದಲ್ಲಿ 30 ರನ್ಸ್ ಹೊಡೆದಿದ್ರು. ಆದರೆ ಫಸ್ಟ್ ಮ್ಯಾಚ್ ಇತ್ತು, ಆವಾಗ ಹೊಡೆದ್ರು. ಈ ಮ್ಯಾಚ್ದಲ್ಲಿ ಆಡ್ಬೋದಾ? ಗ್ಯಾರಂಟಿ ಇಲ್ಲ. ಆದರೆ ನಾನು ನಿಮಗೆ ಸ್ವಲ್ಪ ನಂಬರ್ಸ್ ಹೇಳ್ತೀನಿ. ಫಸ್ಟ್ ಕ್ಲಾಸ್ ಕ್ರಿಕೆಟ್ದಲ್ಲಿ ಫಾಸ್ಟೆಸ್ಟ್ 50 ಮತ್ತು ಫಾಸ್ಟೆಸ್ಟ್ 100 ಇವ್ರ ಹೆಸರಲ್ಲಿ ಇದೆ ವಿಜಯ್ ಹಜಾರೆ ಟ್ರಾಫಿನಲ್ಲಿ. ಅದಕ್ಕೆ ಈಗ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಟೀಮ್ ಕಾಂಬಿನೇಷನ್ ಮಾಡೋವಾಗ ಏನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಆವಾಗ ಯೋಚನೆ ಮಾಡೋಣ ಇವ್ರಿಗೆ ಡ್ರಾಪ್ ಮಾಡೋದ್ರ ಬಗ್ಗೆ. ಈಗ ಬ್ಯಾಟಿಂಗ್ ಸೆಕ್ಷನ್ದಲ್ಲಿ ವೈಭವ್ ಸೂರ್ಯವಂಶಿ ತುಂಬ ಅಬಿಲಿಟಿ ಇರೋ ಪ್ಲೇಯರ್ ಇದ್ದಾರೆ. ಲಾಸ್ಟ್ ಮ್ಯಾಚ್ದಲ್ಲಿ ಫೈರಿ ಇನ್ನಿಂಗ್ ಆಡಿದರು, 40 ರನ್ಸ್ ಮಾಡಿದರು.
ಸಿಲೆಕ್ಷನ್ ಪರ್ಸೆಂಟ್ ಕೂಡ ಈಗ ಜಾಸ್ತಿ ಆಗಿದೆ, 88% ಇದೆ ಆಲ್ಮೋಸ್ಟ್. ನ್ಯೂಸ್ ಕೂಡ ಬಂದಿದೆ 10th ಫೇಲ್ ಆಗಿದ್ದಾರೆ ಅಂತ. ಆದರೆ ಇಲ್ಲಿ ಫೇಲ್ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ಇವ್ರ ಜೊತೆ ಇನ್ನೊಂದು RR ಓಪನರ್ ಯಶಸ್ವಿ ಜೈಸ್ವಾಲ್, ಲಾಸ್ಟ್ ಮ್ಯಾಚ್ದಲ್ಲಿ ಇವರು ಕೂಡ ಒಂದು ಒಳ್ಳೆ ಇನ್ನಿಂಗ್ ಆಡಿದರು. CSK ಫಾಸ್ಟ್ ಬೌಲಿಂಗ್ ನೋಡಿದರೆ ಈ ಎರಡೂ ಓಪನರ್ಸ್ಗೆ ಪ್ರಾಬ್ಲಮ್ ಕೊಡೋ ಹಾಗೆ ಯಾರೂ ಅನ್ನಿಸ್ತಾ ಇಲ್ಲ ನನಗೆ. ಅದಕ್ಕೆ ಈ ಎರಡು ಪ್ಲೇಯರ್ಸ್ಗೆ ಬ್ಯಾಕ್ ಮಾಡಿದ್ದೀನಿ. ಯಾಕಂದರೆ ಪವರ್ ಪ್ಲೇ ಚೆನ್ನಾಗಿ ಯೂಸ್ ಮಾಡ್ತಾರೆ ಇವರು. ಆದರೆ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ಟೀಮ್ದಲ್ಲಿ ಏನಾದರೂ ಚೇಂಜಸ್ ಆದರೆ ಪ್ಲೀಸ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಮೂಮೆಂಟ್ದಲ್ಲಿ ನಾನು ಟೀಮ್ ಅಲ್ಲೇ ಹಾಕ್ತಾ ಇರ್ತೀನಿ, ಅಪ್ಡೇಟೆಡ್ ಟೀಮ್. ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಹೋಗೇನೆ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಇವ್ರ ಜೊತೆ ನಾ ಬ್ಯಾಕ್ ಮಾಡ್ತೀನಿ ಬೇಬಿ ಎಬಿಡಿ, ಡಿವಾಲ್ ಬ್ರೆವಿಸ್. ತುಂಬ ಟ್ಯಾಲೆಂಟೆಡ್ ಪ್ಲೇಯರ್ ಇದ್ದಾರೆ ಇವರು, ಅಬಿಲಿಟಿ ಕೂಡ ಇದೆ ಇವ್ರ ಹತ್ರ ತುಂಬ ಜಾಸ್ತಿ. ಯಾವಾಗಿಂದ ಬಂದಿದ್ದಾರೆ ಅಲ್ಲಿಂದ ಜಸ್ಟ್ ಒಂದೇ ಮ್ಯಾಚ್ದಲ್ಲಿ ಫೇಲ್ ಹೋಗಿದ್ದಾರೆ. ಅದು ಕೂಡ LBW ರಾಂಗ್ ಡಿಸಿಷನ್ ಇತ್ತು ಅಂಪೈರ್ಸ್ ಕಡೆಯಿಂದ. ಈಗ ಸದ್ಯಕ್ಕೆ ಇವ್ರಿಗೂ ಕೂಡ ನಾನು ಬ್ಯಾಕ್ ಮಾಡಿದ್ದೀನಿ. ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ಆಯುಷ್ ಮಾತ್ರೆಗೆ ಕೂಡ ನನಗೆ ಬ್ಯಾಕ್ ಮಾಡಬೇಕಾಗಿದೆ. ಶೇಖ್ ರಾಶಿದ್ ಮೇ ಬಿ ಆಡೋದಿಲ್ಲ, ಲಾಸ್ಟ್ ಮ್ಯಾಚ್ದಲ್ಲಿ ಕೂಡ ಇವ್ರಿಗೆ ಡ್ರಾಪ್ ಮಾಡಿದಿರಿ. ಈಗ ಸದ್ಯಕ್ಕೆ ಆಯುಷ್ ಮಾತ್ರೆಗೆ ನಾ ಬ್ಯಾಕ್ ಮಾಡ್ತೀನಿ. ನೋಡೋಣ ಮುಂದೆ ಅಡ್ಜಸ್ಟ್ ಮಾಡುವಾಗ ಏನಾದರೂ ಚೇಂಜಸ್ ಮಾಡಬೇಕಾಗುತ್ತೆ ಅಥವಾ ಇಲ್ಲ ಅಂತ. ಆಲ್ರೌಂಡರ್ ಸೆಕ್ಷನ್ದಲ್ಲಿ ರಿಯಾನ್ ಪರಾಗ್ ಮತ್ತು ಜಡ್ಡು ಈ ಎರಡು ಪ್ಲೇಯರ್ಸ್ಗೆ ನಾನು ಬ್ಯಾಕ್ ಮಾಡ್ತಿದ್ದೀನಿ. ಯಾಕಂದರೆ ಇವರು ಮಸ್ಟ್ ಹ್ಯಾವ್ ಪಿಕ್ ಆಗ್ತಾರೆ. ಇಲ್ಲಿಂದ 2 ಸ್ಲಾಟ್ ಬಾಕಿ ಇದೆ ಬೌಲರ್ಸ್ಗೆ. ಈಗ RR ಕಡೆಯಿಂದ ಒಂದೇ ಬೌಲರ್ ಇದ್ದಾರೆ ನನ್ನ ಹತ್ರ. RR ಫಸ್ಟ್ ಬೌಲಿಂಗ್ ಏನಾದರೂ ಮಾಡಿದರೆ 1 ಬೌಲರ್ ಈಗ ಶಾರ್ಟ್ ಆಗ್ತಾ ಇದೆ. CSK ಪ್ಲೇಯರ್ ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಅಂತ ನನಗೆ ಅನಿಸ್ತಿದೆ. RR ಬೌಲಿಂಗ್ದಲ್ಲಿ ಕೂಡ ಹಾಗೆ ಶಾರ್ಪ್ನೆಸ್ ನನಗೆ ಅನ್ನಿಸ್ತಾ ಇಲ್ಲ. ವಿಕೆಟ್ ಟೇಕರ್ ಬೌಲರ್ ನನಗೆ ಯಾರೂ ಕಾಣಿಸ್ತಾನೆ ಇಲ್ಲ. ಮಫಾಕ ಇವ್ರಿಗೆ ಲಾಸ್ಟ್ ಮೂಮೆಂಟ್ದಲ್ಲಿ ನಾನು ಬ್ಯಾಕ್ ಮಾಡಬೇಕು ಅಥವಾ ಇಲ್ಲ ಅಂತ ಯೋಚನೆ ಮಾಡ್ತೀನಿ. ಹಸರಂಗಗೆ ಕೂಡ ಒಂದು ಚಾನ್ಸ್ ಕೊಡಬೇಕಾಗುತ್ತೆ. ಆದರೆ ಆ್ಯಸ್ ಅ ಬೌಲರ್ ಅವರ ಫಾರ್ಮ್ ಸರಿಯಾಗಿ ಇಲ್ಲ. ನೂರ್ ಅಹ್ಮದ್ ಒಂದು ಒಳ್ಳೆ ಆಪ್ಷನ್ ಆಗ್ತಾರೆ. ಈಗ ಸದ್ಯಕ್ಕೆ ನೂರ್ ಅಹ್ಮದ್ ಮತ್ತು ಮಫಾಕ ಈ ಎರಡು ಪ್ಲೇಯರ್ಗೆ ನಾನು ಬ್ಯಾಕ್ ಮಾಡ್ತೀನಿ. ಲಾಸ್ಟ್ ಮೂಮೆಂಟ್ದಲ್ಲಿ ಏನೇ ಚೇಂಜಸ್ ಆದರೂ ಅದು ಟೆಲಿಗ್ರಾಮ್ದಲ್ಲಿ ಅಪ್ಡೇಟೆಡ್ ಟೀಮ್ ಹಾಕ್ತೀನಿ. ಈಗ ನಮ್ಮ ಟೀಮ್ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾಡೋಣ. ನಾನು ರವೀಂದ್ರ ಜಡೇಜಾಗೆ ಕ್ಯಾಪ್ಟನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬ್ಯಾಟ್ ಆ್ಯಂಡ್ ಬಾಲ್ ಎರಡು ಒಳ್ಳೆ ಫಾರ್ಮ್ದಲ್ಲಿ ಇದ್ದಾರೆ. 4 ನಂಬರ್ಗೆ ಬ್ಯಾಟಿಂಗ್ದಲ್ಲಿ ಕೂಡ ಬರ್ತಾ ಇದ್ದಾರೆ. ಆಪರ್ಚುನಿಟಿ ಇವ್ರಿಗೆ ಜಾಸ್ತಿ ಇದೆ, ಅದಕ್ಕೆ ಇವ್ರಿಗೆ ಕ್ಯಾಪ್ಟನ್ ಮಾಡ್ತೀನಿ. ಮತ್ತು ವೈಸ್ ಕ್ಯಾಪ್ಟನ್ ನಾನು ಮೇ ಬಿ ರಿಯಾನ್ ಪರಾಗ್ ಅಥವಾ ಸಂಜು ಸ್ಯಾಮ್ಸನ್ ಈ ಎರಡು ಪ್ಲೇಯರ್ನಲ್ಲಿ ಒಂದು ಪ್ಲೇಯರ್ಗೆ ಮಾಡ್ತೀನಿ. ಜೈಸ್ವಾಲ್ ಕೂಡ ಒಳ್ಳೆ ಫಾರ್ಮ್ದಲ್ಲಿ ಇದ್ದಾರೆ, ಅವರು ಕೂಡ ಒಂದು CVC ಒಳ್ಳೆ ಆಪ್ಷನ್ ಆಗ್ತಾರೆ. ಮತ್ತು CSK ಫಸ್ಟ್ ಬ್ಯಾಟಿಂಗ್ ಮಾಡಿದ್ದಾರೆ ಆವಾಗ ಡೇವಾನ್ ಕಾನ್ವೆ ಅವರು ಕೂಡ ಒಂದು ಒಳ್ಳೆಯ ಆಪ್ಷನ್ ಆಗ್ತಾರೆ. ಈಗ ಸದ್ಯಕ್ಕೆ ನಾನು ಸಂಜು ಸ್ಯಾಮ್ಸನ್ಗೆ ವೈಸ್ ಕ್ಯಾಪ್ಟನ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋನಿಂದ ನಿಮಗೆ ಏನಾದರೂ ಉಪಯೋಗ ಆಗಿರ್ಬೋದು. ಮತ್ತು ನಿಮಗೆ ಯಾವುದೇ ಕ್ವೆಶನ್ ಇದ್ದರೆ ಅಥವಾ ಯಾವುದೇ ಪ್ಲೇಯರ್ ನಾವು ಮಿಸ್ ಮಾಡ್ತಿದ್ದೀವಿ ಅಂತ ಅನಿಸಿದರೆ ನೀವು ಕಾಮೆಂಟ್ ಮಾಡಿ, ಅದರಲ್ಲಿ ನಾವು ರಿಪ್ಲೈ ನಿಮಗೆ ಕೊಡ್ತೀವಿ. ಮತ್ತು ಯಾವುದೇ ಪ್ಲೇಯರ್ ನೀವು ಸಜೆಸ್ಟ್ ಮಾಡಬೇಕು ಅಂದರೆ ಈ ಟೀಮ್ದಲ್ಲಿ ಅದು ಕೂಡ ನೀವು ಕಾಮೆಂಟ್ ಮಾಡ್ಬೋದು. ಗಿವ್ ಅವೇ ಇದೆ, ಅದು ಮರಿಬೇಡಿ. 500 ರೂಪಾಯಿ ಗಿವ್ ಅವೇ ಇದೆ. ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ವಿಕೆಟ್ ತೊಗೋತಾರೆ ಮತ್ತು ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರದ ವೀಡಿಯೋಸ್ ಇನ್ನು ಮುಂದೆ ಕೂಡ ಬರ್ತಾ ಇರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು, ಗುಡ್ ಬೈ ಆ್ಯಂಡ್ ಬೆಸ್ಟ್ ಆಫ್ ಲಕ್.